ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರದಿಂದ ಕಂದಾಯ ಸ್ಥಗಿತ, ಸಾರ್ವಜನಿಕರು ಪರದಾಟ. ಗ್ರಾಮ ಆಡಳಿತಾಧಿಕಾರಿಗಳ ಮುಂದುವರೆದ ಮುಷ್ಕರದಿಂದ ತಾಲೂಕು ಆಡಳಿತ ಸೇವೆಯ ವ್ಯತ್ಯಯ ಉಂಟಾಗಿದೆ. ಮುಷ್ಕರದಿಂದ ವಿದ್ಯಾರ್ಥಿಗಳು ಸಮಸ್ಯೆ ಎದುರಿಸುವಂತಾಗಿದೆ. ಉನ್ನತ ಶಿಕ್ಷಣಕ್ಕೆ ಅಗತ್ಯವಿರುವ ಒಬಿಸಿ ಪತ್ರಗಳು ಮತ್ತೆ ಇಡಬ್ಲ್ಯೂಎಸ್ ಪ್ರಮಾಣ ಪತ್ರಗಳು ಪಡೆಯಲಾಗಿದೆ. ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಬ್ಯಾಂಕ್ ಸೊಸೈಟಿಗಳಿಂದ ಸಾಲ ಪಡೆಯಲು ರೈತರು ಪಹಣಿ ಪತ್ರಗಳು, ಬೋಜಾ ದಾಖಲು, ಪಹಣಿ ಪತ್ರಿಕೆಯ ಪಡೆಯಲು ಕಚೇರಿಗೆ ಬಂದು ಸೇವೆ ಸಿಗದೆ ಮರಳುತ್ತಿದ್ದಾರೆ. ಸರ್ಕಾರದ ಸ್ಪಂದನೆ ಇನ್ನೂ ದೊರೆತಿಲ್ಲ. ಆದರೆ ಸಾರ್ವಜನಿಕರು ಮಾತ್ರ ತೊಂದರೆ ಎದುರಿಸುವಂತಾಗಿದೆ. ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಕೇಂದ್ರ ಸಂಘದ ಕರೆ ಮೇರೆಗೆ ಆರಂಭಿಸಿರುವ ಅನಿರ್ದಿಷ್ಟಾವಧಿ ಮುಷ್ಕರ 10ನೆಯ ದಿನವೂ ಸಹ ಬುಧವಾರ ಮುಂದುವರೆದಿದ್ದು, ಪದಾಧಿಕಾರಿಗಳು ಗ್ರಾಮಾಡಳಿತ ಪದಾಧಿಕಾರಿಗಳ ಬೇಡಿಕೆ ಈಡೇರಿಸುವ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಆದರೆ ತಾಲೂಕು ಕಚೇರಿಯ ಮುಂದೆ ಸಾರ್ವಜನಿಕರು ಸರ್ಕಾರದ ಸೇವೆಗಳು ಸ್ಥಗಿತವಾಗಿರುವುದಕ್ಕೆ ಯಾವಾಗೂ ಸಹ ಮುಷ್ಕರ ಮುಕ್ತಾಯವಾಗುತ್ತದೋ ಎಂದು ಸರ್ಕಾರಕ್ಕೆ ಹಿಡಿಶಾಪವಾಗುತ್ತಾ ಎದುರು ನೋಡುವ ಪರಿಸ್ಥಿತಿ ಕಂಡುಬಂತು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.